ಹಾಂ, ಹಲೋ. ಇದಕ್ಕಿಂತ ಮುಂಚಿತವಾಗಿ ನಾನು ಇನ್ಫರ್ಟಿಲಿಟಿ ಬಗ್ಗೆ ತುಂಬ ವಿಡಿಯೋಸ್ ಮಾಡಿದ್ದೀನಿ. ಬಂಜೆತನ ಯಾರಿಗಿದೆ ಅದಕ್ಕೆ ಔಷಧ ಕೊಡ್ತಾ ಇದ್ದೀನಿ. ಬಹಳ ಜನರಿಗೆ ಅದರಿಂದ ಉಪಯೋಗನೂ ಆಗಿದೆ. ಆದರೆ ನಾನು ಬೇಸಿಕಲಿ ಡಯಾಬಿಟಾಲಜಿಸ್ಟ್ ಮತ್ತು ಸೆಕ್ಸಾಲಜಿಸ್ಟ್ ಇದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋದು ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ದೀರ್ಘ ಪತನ ಅಂತ ಹೇಳಿ. ಅದು ಅದರ ಬಗ್ಗೆ ಸೆಕ್ಸ್‌ದಲ್ಲಿ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ತುಂಬ ಜನರಿಗಿದೆ. ನಾನು ಸೆಕ್ಸಾಲಜಿಸ್ಟ್ ಮತ್ತು ಡಯಾಬಿಟಾಲಜಿಸ್ಟ್ ಇದ್ದೀನಿ. ನಾನು ಡಾಕ್ಟರ್ ಮಾಗಿ ಇದ್ದೀನಿ. ನನ್ನ ಮೊಬೈಲ್ ನಂಬರ್ 9448210446 ಇದೆ. ನಂದು ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್. ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ತುಂಬ ಜನರಿಗೆ ನಾನು ನೋಡ್ತಾ ಇದ್ದೀನಿ, ಬರ್ತಾ ಇದ್ದಾರೆ ನನ್ನ ಕಡೆ ಪೇಷಂಟ್. ಯೂಶುವಲಿ ಮೋರ್ ದೆನ್ 60-70% ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಸ್ಟ್ರೆಸ್‌ದಿಂದ ಆಗ್ತಾ ಇದೆ ಈಗಿನ ಕಾಲದಲ್ಲಿ. ಇನ್ನೊಂದು ಏನಂದರೆ ಪಾರ್ಟ್ನರ್ ಜೊತೆಯಲ್ಲಿ ಕಮ್ಯುನಿಕೇಷನ್ ಸರಿಯಾಗಿಲ್ಲ, ಅಥವಾ ಪಾರ್ಟ್ನರ್ ಜೊತೆಯಲ್ಲಿ ಏನಾದರೂ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ಅದಕ್ಕೆ ಕರೆಕ್ಷನ್ ಮಾಡೋದರಿಂದ, ಕಮ್ಯುನಿಕೇಷನ್ ಚೆನ್ನಾಗಿ ಮಾಡೋದರಿಂದ, ನಿಮ್ಮ ಡಿಫರೆನ್ಸ್ ಒಪಿನಿಯನ್ ಸರಿ ಮಾಡೋದರಿಂದ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ನು ಸರಿ ಹೋಗುತ್ತೆ. ಇದು ಬಿಟ್ಟು ಇದರ ಜೊತೆಯಲ್ಲಿ ಸ್ಟ್ರೆಸ್‌ನೂ ಇರುತ್ತೆ. ತುಂಬ ಜನರಿಗೆ ಸ್ಟ್ರೆಸ್ ಇದೆ. ಸ್ಟ್ರೆಸ್ ಯಾಕಂದರೆ ವರ್ಕ್ ಸ್ಟ್ರೆಸ್ ಇದೆ, ಬೇರೆ ಯಾವುದಾದ್ರೂ ಸ್ಟ್ರೆಸ್ ತುಂಬ ಜನರಿಗಿದೆ. ಆ ಸ್ಟ್ರೆಸ್‌ನಿಂದ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಒನ್ ಆಫ್ ದಿ ರೀಸನ್ ಇದೆ. ಇದ್ರ ಬಿಟ್ಟು ಇದು ಸೈಕಾಲಜಿಕಲ್ ಬಿಟ್ಟು ಬೇರೆ ಇನ್ನೊಂದು ರೀಸನ್ ಏನಂದರೆ, ತುಂಬ ಜನರಿಗೆ ಫ್ಯಾಟ್ ಇದೆ, ಒಬೆಸಿಟಿ ತುಂಬ ಇದೆ. ಒಬೆಸಿಟಿ ಇದ್ದವ್ರು ವೇಟ್ ಕಡಿಮೆ ಮಾಡೋದ್ರಿಂದ ಇಜಾಕ್ಯುಲೇಷನ್ ಸರಿಯಾಗುತ್ತೆ, ಟೈಮಿಂಗ್ ಸರಿಯಾಗುತ್ತೆ. ಅದ್ರ ಜೊತೆಯಲ್ಲಿ ತಂಬಾಕು, ಆಲ್ಕೋಹಾಲ್ ಯಾರು ತಗೋತಾರೆ ಅದನ್ನು ಕಡಿಮೆ ಮಾಡಿ ಅಥವಾ ಝೀರೋ ಮಾಡಿ, ಅದರಿಂದ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಸರಿ ಹೋಗುತ್ತೆ ನಿಮ್ಮ ಡಾಕ್ಟರ್ಗೆ ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ. ಅದ್ರ ಜೊತೆಯಲ್ಲಿ ತುಂಬ ಜನರಿಗೆ ಯಾರಿಗಾದರೂ ಇದು ಬಿಟ್ಟು ಸೈಕಾಲಜಿಕಲ್ ಮತ್ತು ಇದು ಫಿಸಿಯಾಲಜಿ ಯಾವುದು ಇರಲಿಲ್ಲ ಅಂದರೆ, ಪೆಥಾಲಜಿಕಲ್ ಕಂಡೀಷನ್ ತುಂಬ ಜನ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಯಾಕಿದೆ ಅಂದರೆ, ಒಂದು ಡಯಾಬಿಟಿಸ್, ಅನ್‌ಕಂಟ್ರೋಲ್ ಡಯಾಬಿಟಿಸ್ ಇದೆ, ಅಥವಾ ಬ್ಲಡ್ ಪ್ರೆಷರ್ ಟ್ಯಾಬ್ಲೆಟ್ ತಗೋತಾ ಇದೆ ಅದರಿಂದ ಆಗ್ತಾ ಇದೆ, ಅಥವಾ ಪ್ರೋಸ್ಟೇಟ್ ಕೂಡ ಇದೆ. ಆಫ್ಟರ್ 50 ಆಗೋಣ ಪ್ರೋಸ್ಟೇಟ್ ಜಾಸ್ತಿ ಇರೋದರಿಂದ ಅಲ್ಲಿ ಬ್ಲಡ್ ಸಪ್ಲೈ ಟು ದಿ ಪೆನೈಲ್ ಏರಿಯಾ ಕಡಿಮೆ ಇರೋದ್ರಿಂದ ಇರೆಕ್ಷನ್ ಸರಿಯಾಗಿ ಆಗೋದಿಲ್ಲ. ಅದರಿಂದ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಆಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಇದೆ, ಅವ್ರಿಗೆ ನೀವು ನಿಮ್ಮ ಡಾಕ್ಟರ್ಗೆ ಭೇಟಿಯಾಗಿ, ಅಥವಾ ನಾನು ಸೆಕ್ಸಾಲಜಿಸ್ಟ್ ಇದ್ದೀನಿ, ಬಿಜಾಪುರ್ನಲ್ಲಿ ಇದ್ದೀನಿ. ಸೊ ನೀವು ನನಗೂ ಕಾಂಟ್ಯಾಕ್ಟ್ ಮಾಡಬಹುದು. ಅದರ ಜೊತೆಲಿ ನಾನೇನು ಮಾಡ್ತೀನಿ, ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದು, ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡಬಹುದು. ಅದ್ರ ಜೊತೆಯಲ್ಲಿ ಪ್ರೋಸ್ಟೇಟು ನೋಡಿ, ಪ್ರೋಸ್ಟೇಟ್ ಟ್ಯಾಬ್ಲೆಟ್ಸ್ ನೋಡಿ, ಅದ್ರ ಜೊತೆಯಲ್ಲಿ ನಾನು ಕೊಟ್ಟರೆ ಅದು ನಿಮ್ದು ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಸರಿ ಹೋಗುತ್ತೆ. ಯೂಶ್ವಲಿ ಇದ್ರ ಜೊತೆಯಲ್ಲಿ ನಿಮ್ಗೆ ಹೇಳ್ತೀನಿ ನಾನು, ಇದು ಬಿಟ್ಟು ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ಗೆ ಒಂದು ನಾನು ಹೇಳ್ತಾ ಇದ್ದೀನಿ, ನೀವು ಡಿಸೆನ್ಸಿಟೈಸಿಂಗ್ ಕಾಂಡೋಮ್ಸ್ ಬರ್ತಾ ಇದೆ, ಥಿಕ್ ಕಾಂಡೋಮ್ಸ್ ಬರ್ತಾ ಇದೆ, ಡಿಸೆನ್ಸಿಟೈಸಿಂಗ್ ಸ್ಪ್ರೇಸ್ ಬರ್ತಾ ಇದ್ದಾವೆ, ಅದನ್ನು ಯೂಸ್ ಮಾಡ್ಬೋದು. ಅದರ ಜೊತೆಯಲ್ಲಿ ತುಂಬ ಸ್ಟ್ರೆಸ್ ಇದ್ದರೆ, ಸೈಕಾಲಜಿಕಲ್ ಇದು ಇತ್ತಂದರೆ SSRI ಡ್ರಗ್ಸ್ ಬರ್ತಾ ಇದೆ. ಅಂದರೆ ಫ್ಲೂಕ್ಸಿಟಿನ್ ಇದೆ, ಸರ್ಟ್ರಾಲಿನ್ ಇದೆ, ಅಸಿಡೋಸೋಲ್ಪ್ರಾಮ್ ಇದೆ. ಅದು ನೀವು ಡಾಕ್ಟರ್ ಹೇಳ್ತಾರೆ, ಅದನ್ನು ತೊಗೊಂಡ್ರೆ ನಿಮಗೆ ಸರಿ ಸ್ಟ್ರೆಸ್ ಎಲ್ಲ ಲೆವೆಲ್ ಕಡಿಮೆ ಆಗುತ್ತೆ. ಅದರ ಜೊತೆಯಲ್ಲಿ ಏನಾದರೂ ಇದ್ದರೆ ಫಾರ್ ಟೈಮಿಂಗ್ ನೀವು PDE5 ಡ್ರಗ್ಸ್ ಇದೆ, ಅವಾನಫಿಲ್, ಟೆಡಾಲ್ಫಿಲ್ ತೊಗೋಬಹುದು ಯಾವಾಗಾದರೂ. ಸೊ ಅದು ಡಾಕ್ಟರ್ ಕಂಡೀಷನ್, ಡಾಕ್ಟರ್ಗೆ ತೋರಿಸಿ ನೀವು ಯಾವ ಟ್ಯಾಬ್ಲೆಟ್ಸ್ ತೊಗೋಬೇಕು ಅವ್ರು ಹೇಳ್ತಾರೆ. ಆದರೆ ಇದು ಎಲ್ಲ ಡಾಕ್ಟ್ರಿಗಿಂತ ತೋರಿಸುವಾಗ ಮುಂಚಿತವಾಗಿ ವೇಟ್ ಕಂಟ್ರೋಲ್ ಮಾಡಿ, ಕಾನ್ಫ್ಲಿಕ್ಟ್ಸ್ ಎಲ್ಲ ದೂರ ಮಾಡಿ, ಡಿಸೆನ್ಸಿಟೈಸಿಂಗ್ ಕಾಂಡಮ್ಸ್ ಯೂಸ್ ಮಾಡಿ, ಸ್ಪ್ರೇಸ್ ಯೂಸ್ ಮಾಡಿ, ಅದರಿಂದ ನಿಮ್ಮದೆಲ್ಲ ಪ್ರೀಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಸರಿ ಹೋಗುತ್ತೆ. ಅದು ಬಿಟ್ಟು ಮತ್ತೇನಾದರೂ ಇದ್ದರೆ ಡಾಕ್ಟ್ರಿಗೆ ನೀವು ನನಗೂ ಭೇಟಿ ಆಗ್ಬೋದು, ಬೇರೆಯವ್ರಿಗೂ ಭೇಟಿ ಆಗ್ಬೋದು. ಥ್ಯಾಂಕ್ ಯು, ಟೇಕ್ ಕೇರ್.